ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್. ಫ್ರೆಂಡ್ಸ್ ಇವತ್ತಿನ ದಿನ ನಾನು ಫೇಮಸ್ ಹಲಸಿನ ಹಣ್ಣಿನ ಒಂದು ದೋಸೆನ ಹೆಂಗೆ ಮಾಡ್ತೀವಿ ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ. ಇದು ಯಾವುದೇ ಯೂಟ್ಯೂಬ್ ನೋಡಿ ಮಾಡಿರೋ ರೆಸಿಪಿ ಅಲ್ಲ, ಇದು ನಮ್ಮ ಮನೆಯಲ್ಲಿ ಮಾಡುವಂತಹ ರೆಸಿಪಿ. ನೀವು ಬೇಕಾದರೆ ಬೇರೆ ಯೂಟ್ಯೂಬಲ್ಲೂ ಚೆಕ್ ಮಾಡ್ಕೋಬೋದು, ಅಂದರೆ ಬೇರೆ ಚಾನಲಲ್ಲೂ ಚೆಕ್ ಮಾಡ್ಕೋಬೋದು. ನಮ್ಮದು ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನಾನು ಮೊದಲೇ ಅಕ್ಕಿನ ಉದ್ದಿನಕಾಳು ಮತ್ತು ಮೆಂತ್ಯನ ನೆನೆಸ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಬೆಳಗ್ಗೆ ವೀಡಿಯೋ ಫ್ರೆಂಡ್ಸ್. ಚೆನ್ನಾಗಿ ಉಬ್ಬಿ ಬಂದಿದೆ, ನೋಡ್ತಾ ಇರ್ಬೋದು. ಈ ಉಬ್ಬಿ ಬಂದಿದ್ದ ಏನು ದೋಸೆ ಹಿಟ್ಟಿಗೆ ನಾನು ಯಾವ ಪದಾರ್ಥನ ಹಾಕಿ ಹಲಸಿನ ಹಣ್ಣಿನ ದೋಸೆನ ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇಷ್ಟು ಚಳಿಯಲ್ಲೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫ್ರೆಶ್ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಸ್ವೀಟ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪನೇ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ನಿಮ್ಮದು ಟೇಸ್ಟು ಅಂದರೆ ರುಚಿ ಜಾಸ್ತಿ ಇಲ್ಲ ಅಂತ ಅಂದರೆ ನೀವು ಅಂದರೆ ಸ್ವೀಟ್ ಜಾಸ್ತಿ ಇಲ್ಲ ಅಂತಂದರೆ ನೀವು ಜಾಸ್ತಿ ಹಲಸಿನ ಹಣ್ಣನ್ನು ತೊಗೊಬೋದು, ಮತ್ತು ಬೆಲ್ಲನೂ ಕೂಡ ಜಾಸ್ತಿ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕಾಯಿನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಮಾಡ್ಕೊತಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸು ಕಮ್ಮಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕಾಯಿ, ಬೆಲ್ಲ, ಮತ್ತು ಏನು ರುಬ್ಬಿಟ್ಕೊಂಡಿದ್ದೀನೋ ದೋಸೆ ಹಿಟ್ಟು, ಮತ್ತು ಹಲಸಿನ ಹಣ್ಣು, ಇಷ್ಟನ್ನು ತಗೊಂಡು ನಾನು ಹಲಸಿನ ಹಣ್ಣಿನ ದೋಸೆನ ಹೆಂಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಹಲಸಿನ ಹಣ್ಣು ತೋಳೆಗಳನ್ನು ಬೆಳೆಸ್ಕೋಬೇಕು, ಅಂದರೆ ಬೀಜ ಸಪ್ರೇಟು ಹಣ್ಣು ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಅಲ್ಲಿ ನಾನು ಫಸ್ಟು ಮಿಕ್ಸಿ ಜಾರಿಗೆ ಬೆಲ್ಲನ ಹಾಕ್ಕೊತಿದ್ದೀನಿ. ಬೆಲ್ಲನ ಹಾಕ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಈ ಹಲಸಿನ ಹಣ್ಣಿನ ತೋಳೆಗಳನ್ನು ನಾನು ಇಲ್ಲಿ ಸೇರಿಸ್ಕೊತಿದ್ದೀನಿ. ನಾನು ಕೈಯಲ್ಲೇ ಹಾಕ್ಕೊತೀನಿ. ಕೈಯಲ್ಲೇ ಹಾಕ್ಕೊಂಡಾದ್ಮೇಲೆ ನಾನು ಇಲ್ಲಿ ನಾನು ಕಾಯಿ ತುರಿನ ಹಾಕ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಏಲಕ್ಕಿನ ಕೂಡ ತಗೊಂಡಿದ್ದೀನಿ. ಹಣ್ಣುಗಳನ್ನೆಲ್ಲ ಸಂಪೂರ್ಣವಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕಾಯಿ ಮತ್ತು ಒಂದೇ ಒಂದು ಏಲಕ್ಕಿನ ನೋಡಿ, ದಪ್ಪ ಏಲಕ್ಕಿ ಒಂದೇ ಒಂದು ಹಾಕ್ಕೊತಿದ್ದೀನಿ. ಯಾಕಂದರೆ ತುಂಬ ಅರೋಮಾ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ, ಹಲಸಿನ ಹಣ್ಣಿಂದು ಅರೋಮಾ ಇಲ್ಲಿ ಮುಚ್ಚೋಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ, ಫಾರ್ ಇಂಡಿಯನ್ ಟಚ್ಗೋಸ್ಕರ ಅಷ್ಟೇ. ಇಲ್ಲಿ ಮತ್ತೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡಾದ್ಮೇಲೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ನಾನು ಇಲ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಂಡಾದ್ಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಹಲಸಿನ ಹಣ್ಣಿನ ಒಂದು ಪ್ಯೂರಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ತುಂಬ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ಯಾಕಂದರೆ ಹಿಟ್ಟು ಮತ್ತು ಹಲಸಿನ ಹಣ್ಣಿನ ಪ್ಯೂರಿ ಸಪ್ರೇಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಟ್ಟಿಯಾಗೆ ಬಿಟ್ಬಿಡಿ. ನೋಡ್ತಾ ಇರ್ಬೋದು, ಈಗ ಘಮಘಮವಾದ ಹಲಸಿನ ಹಣ್ಣಿನ ದೋಸೆ ಹಾಕೋಕ್ಕೆ ಏನು ಸಂಪಳ ರೆಡಿಯಾಗಿದೆ. ಇದನ್ನು ಅಂದರೆ ತವಾನ ಇಟ್ಟು ಚೆನ್ನಾಗಿ ಕಾದ ನಂತರ ಇದನ್ನು ದೋಸೆನ ಸ್ಪ್ರೆಡ್ ಮಾಡಿ, ಅಂದರೆ ದೋಸೆ ಹುಯ್ದಾದ್ಮೇಲೆ ನೀವು ಅದಕ್ಕೆ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಸ್ಪೆಷಲ್ ಆಗಿರೋ ಮಲೆನಾಡು ಸೈಡಲ್ಲಿ ಮಾಡುವಂಥ ಒಂದು ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿರುತ್ತೆ. ಇದು ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ನಾನು ಇದರದ್ದು ಕ್ಲಿಪ್ನ ನಾನು ಆ್ಯಡ್ ಮಾಡಲಿಲ್ಲ. ಯಾಕಪ್ಪ ಅಂತಂದರೆ ನನ್ನ ಮಗ ಸ್ಕೂಲಿಗೆ ಹೋಗೋಕ್ಕೆ ತುಂಬ ಟೈಮ್ ಆಗಿತ್ತು. ಹಾಗಾಗಿ ನಾನು ಈ ದೋಸೆನ ನನ್ನ ಮಗನಿಗೆ ಕೊಟ್ಟೆ. ಅದರಿಂದ ಇಲ್ಲಿ ಕ್ಲಿಪ್ ಆ್ಯಡ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ನಾನು ನೆಕ್ಸ್ಟು ಏನು ದೋಸೆ ಮಾಡ್ತೀನೋ ಅದರ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ದೋಸೆ ಹಾಕ್ಕೊಂಡಿದ್ದೀನಿ. ಈ ರೀತಿ ದೋಸೆ ಹಾಕ್ಕೊಂಡಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಬೇಯಿಸಿ. ಯಾಕಂದರೆ ಇದು ಸ್ವಲ್ಪ ದಪ್ಪ ದೋಸೆ ಹಾಕೋದ್ರಿಂದ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿದ್ರೆ ಎರಡೂ ಕಡೆ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಬೆಂದ ಮೇಲೆ ನಾನೀಗ ಫ್ಲಿಪ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ತಿರುಗಿಸಿ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ನಿಮಗೆ ಕಲ್ಲರು ತುಂಬ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದರೆ ಇದಕ್ಕೆ ಬೆಲ್ಲ ಹಾಕಿರ್ತೀವಿ, ಸ್ವಲ್ಪ ಸೀದಂಗೆ ಅನಿಸುತ್ತೆ, ಬಟ್ ಸೀದಿರಲ್ಲ. ಅದು ಬೆಲ್ಲ ಅಂದರೆ ಸ್ವೀಟ್ ಇರೋದ್ರಿಂದ ಅದು ಸೀದಂಗೆ ನಿಮಗೆ ಅನಿಸುತ್ತೆ. ನೋಡ್ತಾ ಇರ್ಬೋದು, ಸೇಮ್ ಒಬ್ಬಟ್ಟು ಥರ ಕಾಣಿಸ್ತಿದೆ. ಇದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಯಾರು ಸಿಹಿಯನ್ನು ಜಾಸ್ತಿ ಇಷ್ಟಪಟ್ಟು ತಿಂತಿರೋ ಅವರಿಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ವರ್ಷಕ್ಕೊಂದು ಸಲ ಹಲಸಿನ ಹಣ್ಣಿನ ಸೀಸನ್ ಬಂದಾಗ ಮಾಡ್ಕೊಂಡು ತಿಂದರೆ ಇದನ್ನು ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ತುಪ್ಪದಲ್ಲಿ ಅಥವಾ ಕಾಯಲ್ಲೂ ಅಲ್ಲಿ ನಾವು ತಿನ್ಬೋದು.
ಥ್ಯಾಂಕ್ ಯು ಫ್ರೆಂಡ್ಸ್.